ಲಾಭ ಇಲ್ಲದ ರಾಜಕೀಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆ ನೆಲೆಗಟ್ಟಿನಲ್ಲೇ ಇವತ್ತು ಚಂದ್ರರಾಜ್ ಹಟ್ಟಿಹೊಳಿಯವರು ನಮ್ಮ ಜಾರಕಿಹೊಳಿ ಸಹೋದರ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳೋ ಜೊತೆಗೆ DCC ಬ್ಯಾಂಕ್ನಲ್ಲೇ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಮುಂದೆ ಹೋಗಿದ್ದಾರೆ ಅಂತೇಳಿ. ಇಲ್ಲಿವರೆಗೆ ಒಂದು ಏನೋ ಇತ್ತು. ಇಲ್ಲಿವರೆಗೆ ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು. ಹೆಬ್ಬಾಳ್ಕರ್ ಬಾಯಿ ಮೊದಲು ಅಂತಿದ್ರು ಅವರು, ಎಲ್ಲ ನಾವು ಇಲ್ಲೇ ನಮ್ಮದೇ ಶಕ್ತಿ ತೋರಿಸ್ತೀವಿ ಮಾಡ್ತೀವಿ ಅಂತೇಳಿ. ಬಟ್ ಈಗ ಅವ್ರ ಸಹೋದರನ ಚುನಾವಣೆಯಿಂದ ಹಿಂಸಲಿದ್ದಾಗ ಅವ್ರೇನು ಶಕ್ತಿ ತೋರಿಸ್ಬೋದು? ಯಾಕಂತಂದ್ರೆ ಈಗಾಗಲೇ ಅವ್ರ ವೈಯಕ್ತಿಕ ಸತೀಶ್ ಅವ್ರ ಜೊತೆ ವೈಯಕ್ತಿಕ ಸಂಬಂಧ ಸರಿ ಇದ್ದರೂ ಸಹಿತ ರಾಜಕೀಯವಾಗಿ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದಿದ್ದೀನಿ ಸುಳ್ಳಿನಲ್ಲ. ರಮೇಶ್ ಜಾರಕಿಹೊಳಿಯವರಂತೂ ನಿರಂತರವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ವಿರೋಧಿಸ್ತಾ ಬಂದಿದ್ದದ. ಮತ್ತು ವೈಯಕ್ತಿಕ ಏನೂ ಟಿಪ್ಪಣಿಗಳಾಗಿದ್ದು ಅದಾವ. ಆದರೂ ಅದರಲ್ಲಿ ಬಿಟ್ಟು ಈಗ ವಿಚಾರ ಮಾಡಿದಾಗ ಸಹಜವಾಗಿ ಈ ದಿಶೆಯಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹಿಂದೆ ಸೇರಿದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಇನ್ನೂ ಚರ್ಚಾ ವಿಷಯ ಅದ. ಮೋಸ್ಟ್ ಪ್ರಾಬಬ್ಲಿ ಅವ್ರು ನಿಲ್ಲಬೋದು, ನಿಲ್ದೇ ಹೋಗ್ಬೋದು. ಈಗ ತೆಗೆದುಕೊಂಡು ನಿರ್ಧಾರ ಫೈನಲ್ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ ಅದು. ಯಾಕಂತಂದ್ರೆ ಇಲ್ಲಿಯವರೆಗೆ ಲಕ್ಷ್ಮಣ ಸವದಿಯವರು ತಮ್ಮ ನಿಲುವನ್ನು ಬಿಟ್ಟುಕೊಟ್ಟಿಲ್ಲ. ಆದರೂ ಗುಪ್ತವಾಗಿ ತಮ್ಮ ಕೆಲಸ ನಡೆಸಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯದ, ಇಲ್ಲಂತಲ್ಲ. ಯಾಕಂದ್ರೆ ಈ ದಿಸೆಯಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಬಂದಿದ್ದಾರೆ. ಹಾಗಂತೇಳಿ ಇವತ್ತು ಲಕ್ಷ್ಮಣ ಸವದಿಯವ್ರ ಬಗ್ಗೆ ಕೆಟ್ಟದಾಗಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಲಿಕ್ಕೆ ಹೋಗಿಲ್ಲ ಅಥವಾ ದೂರ ಸರಿಸಿದ್ವಿ ಅಂತೂ ಹೇಳಿಲ್ಲ. ಮೌನ ಆಗಿಬಿಟ್ಟಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇದ್ದಾರಪ್ಪ, ಎಲ್ಲರೂ ಕುಡಿದ್ವಿ ಅನ್ನೋಂಥ ಮೆಸೇಜ್ ಕಳಿಸಿದ್ರೆ ವಿನಃ ಅವ್ರು ನಮ್ಮ ವಿರೋಧ ಗುಂಪಿನಲ್ಲಿದ್ದಾರೆ ಅಂತ ಹೇಳಿಲ್ಲ. ಅಂದ್ರೆ